ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನವಿ ಪಟ್ಟಣದ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಶೇಷ ತೀವ್ರ ಮತದಾರ ಪರಿಷ್ಕರಣೆ ಕುರಿತು ಬಿಎಲ್ಎಗಳಿಗಾಗಿ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ರಾಯಚೂರು ಸಂಸದ ಜಿ. ಕುಮಾರ್ ನಾಯಕ್ ಚಾಲನೆ ಕೊಟ್ಟಿದ್ದರು. ಶಾಸಕ ಹಂಪಯ್ಯ ನಾಯಕ, ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಸೇರಿ ಪಕ್ಷದ ಮುಖಂಡರು ಹಾಗೂ ಬಿಎಲ್ಎಗಳು ಭಾಗವಹಿಸಿದ್ರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದ ಜಿ. ಕುಮಾರ್ ನಾಯಕ್, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮೂಲಕ ಎಸ್ಐಆರ್ ಪ್ರಕ್ರಿಯೆಯನ್ನ ದುರುಪಯೋಗಪಡಿಸಿಕೊಂಡು ಮತದಾನದ ಹಕ್ಕನ್ನ ಕಸಿಯುವ ಪ್ರಯತ್ನ ನಡೆಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಮತದಾನದ ಹಕ್ಕು ಕಳೆದುಕೊಂಡ ಲಕ್ಷಾಂತರ ಜನ ದೇಶದ ಉನ್ನತ ಕೋರ್ಟ್ ಮೊರೆ ಹೋದ್ರೂ ತಮ್ಮ ಹಕ್ಕನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದಿರುವುದು ಆತಂಕಕಾರಿ ಬೆಳವಣಿಗೆ ಅಂತ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಬಿಎಲ್ಎಗಳು ಮನೆ ಮನೆಗೆ ತೆರಳಿ ಮತದಾರ ಪಟ್ಟಿಯನ್ನ ಪರಿಶೀಲಿಸಿ ಯಾವುದೇ ಅರ್ಹ ಮತದಾರ ಹೆಸರು ಕೈಬಿಡದಂತೆ ಜಾಗರೂಕರಾಗಿ ಕಾರ್ಯನಿರ್ವಹಿಸಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಲು ಮತದಾರ ಪಟ್ಟಿಯಲ್ಲಿ ಹೆಸರು ಇರುವುದು ಮುಖ್ಯವಾಗಿದೆ ಅಂತ ಹೇಳಿದ್ದಾರೆ. ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ರಾಜ್ಯದ 7 ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಆಗಸ್ಟ್ ತಿಂಗಳಲ್ಲಿ ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಇರುವುದರಿಂದಾಗಿ ಮತದಾರ ಪಟ್ಟಿ ಪರಿಷ್ಕರಣೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗೂ ಸದಸ್ಯ ಮಿತ್ರರೇ, ಮುಖಂಡರುಗಳೇ ಹಾಗೂ ಈ ಚುನಾವಣೆಯ ಮತದಾನದ ಪರಿಷ್ಕರಣೆಯಲ್ಲಿ ಅತಿ ಮುಖ್ಯವಾಗಿ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಈ ಬಿಎಲ್ಎ ಬ್ಲಾಕ್ ಬೂತ್ ಲೆವೆಲ್ ಏಜೆಂಟ್ 2 ನಂಬರ್ನ ಆಗಿ ತಾವೆಲ್ಲ ಇದರಲ್ಲಿ ಭಾಗವಹಿಸಿದಿರಿ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಡಿವಿಷನ್ ಮಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಿಂದ ಮುಖಂಡರನ್ನು ಕರೆದು ತರಬೇತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕಳೆದ 2 ತಿಂಗಳಿಂದ ನಡೀತಾ ಇದೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಇವತ್ತೇನು ತಾವೆಲ್ಲ ಇಲ್ಲಿ ಬಂದಿದ್ರಿ, ದಯವಿಟ್ಟು 1 ತಾಸು 1.5 ತಾಸು ಭಾಳ ಮಾತನಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಪ್ರೆಸೆಂಟೇಷನ್ ಮಾಡಿರ್ತಕ್ಕಂಥದ್ದು ಭಾಳ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಹಾಗಾಗಿ ನಾನು ಪ್ರಥಮ ಬಾರಿಗೆ ಶಾಸಕರಿಗೆ MP ಹೇಳಿ ನಾನು ಮಾತಾಡ್ತಾಯಿದ್ದೀನಿ ಮುಂದೆ. ಸುಮ್ಮನೆ ಇದು ಪಕ್ಷದ ಮೀಟಿಂಗ್ಗಳಿಗೆ ಬಂದಂಥದ್ದಲ್ಲ, ಭಾಳ ಜವಾಬ್ದಾರಿಯುತವಾಗಿ ಬರುವಂಥ ಇನ್ನೂ 27 ದಿವಸ, 2 ದಿವಸ ಕಳೆದೋಗಿದೆ. ಆಗಲೇ 1ನೇ ತಾರೀಕಿನಿಂದ ಈ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. 2 ದಿನ ಮುಗಿದೋಗಿದೆ. ಇನ್ನು 27 ದಿವಸ ಅಂದರೆ 19 ಈ ತಿಂಗಳವರೆಗೂ ಮಾತ್ರ ಸಮಯ ಇದೆ. ಅಷ್ಟರ ಒಳಗಾಗಿ ನಮ್ಮ ಬೂತ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವೋಟ್ರನ್ನು ಎನ್ರೋಲ್ಮೆಂಟ್ ಮಾಡಬೇಕು. ಅದರ ಜೊತೆಯಲ್ಲಿ ಹೊಸದಾಗಿ 18 ವರ್ಷ ಆಗಿರ್ತಕ್ಕಂಥವ್ರು ಸಹಿತ ಎನ್ರೋಲ್ಮೆಂಟ್ ಮಾಡಬೇಕು. ಅದು ಏನೇನು ಬೇಕು, ಪೇಪರ್ಸು ಯಾವ ರೀತಿಯಾಗಿ ಫಾರ್ಮ್ ತುಂಬಬೇಕು ಅಂಬುದು ನಿಮಗೆ ಮುಂದೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಪ್ರೆಸೆಂಟೇಷನ್ ಮುಖಾಂತರ ನಿಮಗೆ ತೋರಿಸ್ತಾ ಇರ್ತಾರೆ. ಹಾಗಾಗಿ ನೀವೆಲ್ಲ ಭಾಳ ಶ್ರದ್ಧೆಯಿಂದ ಕೇಳ್ಕೋಬೇಕು. ಆಮೇಲೆ ತಾವು ಆದ ನಂತರ ಕೇಳಬೇಕು, ನಿಮಗೇನು ಡೌಟ್ ಇದೆ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಈ ರೀತಿ ಆದರೆ ಹೆಂಗೆ, ಆ ರೀತಿ ಆದರೆ ಹೆಂಗೆ, ಅವ್ರು ಇಲ್ಲದಿದ್ದರೆ ಏನು ಮಾಡಬೇಕು, ಇವೆಲ್ಲವೂ ನೀವು ಕೇಳಬೇಕಾಗ್ತದೆ. ಸೊ ಹಾಗಾಗಿ ಹೇಳಿರ್ತಕ್ಕಂಥದ್ದೆಲ್ಲ ತಾವು ಮನವರಿಕೆ ಮಾಡಿಕೊಳ್ಬೇಕು. ಶ್ರದ್ಧೆಯಿಂದ ಈ ಸಭೆಯಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಈಗಾಗಲೇ ನಮ್ಮ ಕ್ಷೇತ್ರದಿಂದ ಕೆಲವರು ಜಿಲ್ಲಾ ಮಟ್ಟಕ್ಕೆ ಹೋಗಿ ತರಬೇತಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈಗಾಗಲೇ ಕೆಲವು ಕಡೆ ಮೀಟಿಂಗ್ಗಳು ಮಾಡಿ ನಮ್ಮ BLA 2ಗೆ ಮಾಹಿತಿಗಳು ಕೊಟ್ಟಿದ್ದಾರೆ. ಮಾಹಿತಿ ಈಗಾಗಲೇ 1ನೇ ತಾರೀಕಿನಿಂದ ಪ್ರಕ್ರಿಯೆ ಪ್ರಾರಂಭ ಆಗಿ ಈಗ ತಾನೇ ನಾವು ತಹಸೀಲ್ದಾರ್ ಸಾಹೇಬ್ರನ್ನ ಕರೆದು ವಿಷಯ ತಿಳ್ಕೊಂಡ್ವಿ. ಈಗಾಗಲೇ 47,000 ಚಿಲ್ಲರೆ ಇವತ್ತು ಮೊನ್ನೆ 2 ದಿನದಲ್ಲಿ ನಮ್ಮ ತಾಲೂಕದಲ್ಲಿ ಆಗಿದೆ. ರಾಜ್ಯದಲ್ಲಿ 7ನೇ ಮಟ್ಟದಲ್ಲಿದೆ. 2 ದಿವಸದಲ್ಲಿ ಮಾನವಿ ಕ್ಷೇತ್ರ 7th ಪ್ಲೇಸ್ನಲ್ಲಿದೆ. ಅಂದರೆ ಅಷ್ಟು ಮಟ್ಟಿಗೆ ಆಗಿದೆ ಅಂತೇಳಿ. ಸೊ ಅದರ ಜೊತೆಯಲ್ಲಿ ಕೆಲವೊಂದು ಬೂತ್ಗಳಲ್ಲಿ ಏನೂ ಆಗಿಲ್ಲ ಎಂಬುದನ್ನು ಇದೆ. ಆ ಬೂತ್ಗಳು ಸಹಿತ ನಾನು ಹಿಂದುಗಡೆ ಓದ್ತೀನಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮತದಾನ ಮಾಡುವಂಥದ್ದು ಸಂವಿಧಾನಿಕವಾಗಿ ನಮ್ಮೆಲ್ಲರಿಗೂ ಜವಾಬ್ದಾರಿ ಇರ್ತಕ್ಕಂಥದ್ದು. ಎರಡನೇದು, ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಕೈಗೊಂಡಂತೆ ನೀವು ಏನೇ ಸರ್ಕಾರ ವತಿಯಿಂದ ಅನುಕೂಲ ಮಾಡಿಕೊಳ್ಬೇಕಾದ್ರೆ ಈ ಎಲೆಕ್ಷನ್ ಕಾರ್ಡ್ ನಿಮಗೆ ಬೇಕೇ ಬೇಕು. ಎಲೆಕ್ಷನ್ ಕಾರ್ಡ್ ಬೇಕಾದರೆ ಈ 29ನೇ ತಾರೀಕು ಒಳಗಾಗಿ ನೀವು ಪರಿಪೂರ್ಣವಾಗಿ ಆ ಫಾರಮ್ಗಳು ತುಂಬಿ ನಿಮ್ಮದು ಎಲೆಕ್ಷನ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರೋಂಗೆ ಮಾಡಬೇಕು. ಮಾಡಿದರೆ ಮಾತ್ರ ನಿಮಗೆ ಕಾರ್ಡ್ ಬರ್ತದೆ. ಆ ಕಾರ್ಡ್ ಬಂದರೆ ಮಾತ್ರ ಸರ್ಕಾರದಿಂದ, ಇಲ್ಲಿ ಕೆಲವರು
ಕಾರುಗಳು ತೊಗೊಂಡ್ರು ಸರ್ಕಾರ ವತಿಯಿಂದ SC/ST ಕಾರ್ಪೊರೇಷನು ಮೈನಾರಿಟಿ ಕಾರ್ಪೊರೇಷನ್. ಅದರಂಗೆ ಕೆಲವರು ಟ್ರಾಕ್ಟರ್ ತೊಗೊಂಡ್ರು, ಕೆಲವರು ಹಾರ್ವೆಸ್ಟರ್ ತೊಗೊಂಡ್ರು. ಇದೆಲ್ಲ ಜೊತೆಯಲ್ಲಿ ಈ ಸರ್ಕಾರ ನಿಮ್ಮೆಲ್ಲರ ಪ್ರಯತ್ನದಿಂದ ಏನು ಶ್ರೀಮಾನ್ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಚುನಾವಣೆಗಳ ಮುಂದೆ ಆಶ್ವಾಸನೆ ಕೊಟ್ಟಿದ್ದ 5 ಗ್ಯಾರಂಟಿಗಳಿಗೆ, ಅದು ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಇವೆಲ್ಲ 5 ಗ್ಯಾರಂಟಿಗಳಿಗೆ ನಾವು ಏನು ಕೊಡ್ತಾಯಿದ್ವಿ. ಈಗಾಗಲೇ ಮೊನ್ನೆ ಮಾರ್ಚ್ವರೆಗೂ 2.5 ವರ್ಷದಲ್ಲಿ 1,46,000 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಪ್ರತಿ ಮನೆಗೆ ತಿಂಗಳ 4ರಿಂದ 4.5 ಸಾವಿರ ಸಿಗ್ತಾಯಿದೆ. ಅದು ಅಕ್ಕಿ ಇರ್ಬೋದು, ಫ್ರೀಯಾಗಿ ಕರೆಂಟ್ ಇರ್ಬೋದು, 200 ಯೂನಿಟ್ಸು, 2,000 ರೂಪಾಯಿ ಮನೆ ಯಜಮಾನರಾಗಿರ್ಬೋದು, ಯುವನದಿಯಲ್ಲಿ ಹುಡುಗರು ಕೆಲಸ ಮಾಡಿದಿರ್ಬೋದು, ಅದರ ಜೊತೆಯಲ್ಲಿ ನಿಮಗೆ ಬಸ್ನಲ್ಲಿ ಮಹಿಳೆಯರು ತಿರುಗಾಡ್ತಕ್ಕಂದಿರ್ಬೋದು. ಇಷ್ಟೆಲ್ಲ ಪ್ರತಿ ಮನೆಗೆ 4.5 ಕೋಟಿ ಜನರಿಗೆ 4,600ರಿಂದ 5,000 ರೂಪಾಯಿ ಸಿಗ್ತಾಯಿದೆ. ಹಂಗಾಗಿ ಅದೆಲ್ಲ ಮುಂದುವರಿಬೇಕಂದ್ರೆ ನಿಮಗೆ ಈ ಕಾರ್ಡದ್ದು ಭಾಳ ಮುಖ್ಯ. ಆಧಾರ್ ಕಾರ್ಡ್ಗನ ಮುಖ್ಯ. ಈ ಎಲೆಕ್ಷನ್ ಕಾರ್ಡ್ ಇದ್ದರೆ ಮಾತ್ರ ಮುಂದಿನ ತಿಂಗಳಿಂದ ನಿಮಗೆ ಈ ಸವಲತ್ತುಗಳು ಸಿಗ್ತವೆ. ಇಲ್ಲದ್ರೆ 2,000 ರೂಪಾಯಿ ಬಂದು, ಅಕ್ಕಿ ಬಂದು, ಯುವನಿಧಿ ಬಂದು, ಗೃಹಜ್ಯೋತಿ ಬಂದು, ಬಸ್ ಫ್ರೀ ಬಂದಾಗ್ತದೆ. ಆ ಕಾರ್ಡ್ ಮಾತ್ರ ನೀವು ತೋರಿಸಿದ್ರೆ ಮಾತ್ರ ಈ ಫೆಸಿಲಿಟೀಸು ಮುಂದುವರಿತಾವೆ. ಇದೀಗಾಗಲೇ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಘೋಷಣೆ ಮಾಡಿರ್ತಕ್ಕಂಥ ಪ್ರತಿನಿತ್ಯ ಅವರು ಟಿ ವಿಗಳಲ್ಲಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ. ಆ ವಿಷಯವನ್ನು ತಾವು ಭಾಳ ಗಂಭೀರವಾಗಿ ತಿಳ್ಕೊಳ್ಬೇಕು. ಈ ಎಲೆಕ್ಷನ್ ಕಾರ್ಡ್ ಇಲ್ಲದಿದ್ದರೆ ಇಷ್ಟೇ ಮನವರಿಗೆ ಅವ್ರು ಯಾವುದೋ ರಾಜ್ಯದಿಂದ ಬರ್ತಾರೆ, ಒಂದು 15 ದಿವಸ ಇರ್ತಾರೆ, ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಆಂಧ್ರದವ್ರು ಇರ್ಬೋದು, ತಮಿಳ್ನಾಡವ್ರು ಇರ್ಬೋದು, ಮಹಾರಾಷ್ಟ್ರದವ್ರು ಇರ್ಬೋದು, ರಾಜಸ್ಥಾನ ಎಲ್ಲ ಕೆಲಸ ಮಾಡಲಿಕ್ಕೆ ರಾಜಸ್ಥಾನ, ಬಿಹಾರು, ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಅವ್ರು ಕೆಲಸ ಮಾಡ್ಕೊಂಡು ಒಂದು ವರ್ಷ ಆದಮೇಲೆ ಅವ್ರು ವಾಪಸ್ ಹೋಗ್ತಾರೆ. ಅವ್ರಿಗೂ ನಾವು ಯಾಕೆ ಈ ಗ್ಯಾರಂಟಿಗಳು ಕೊಡಬೇಕು? ನಮ್ಮ ರಾಜ್ಯದ ದುಡ್ಡು ಇದಿಲ್ಲಂದರೆ ಸಾಕಷ್ಟು ಸಾವಿರಾರು ಕೋಟಿ ನಾವು ಬೇರೆಯವ್ರಿಗೆ ಕೊಡ್ತಾಯಿದ್ದೀವಿ. ಎಲೆಕ್ಷನ್ ಕಾರ್ಡ್ ಇದ್ದರೆ ಅವ್ರು ನಮ್ಮ ರಾಜ್ಯದವ್ರು ಇರ್ತಾರೆ. ಹಾಗಾಗಿ ಎಲೆಕ್ಷನ್ ಕಾರ್ಡೇ ಅತಿ ಮುಖ್ಯ. ಏನೇ ಫೆಸಿಲಿಟಿ ಕೊಡಬೇಕಾದ್ರೆ ನಾಳೆಯಿಂದ ನಿಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಪ್ರವೇಶ ಮಾಡಬೇಕು, ಹಾಸ್ಟೆಲ್ನಲ್ಲಿ ಪ್ರವೇಶ ಮಾಡಬೇಕು ಅಂದರೆ ಸಹಿತ ಎಲೆಕ್ಷನ್ ಕಾರ್ಡು ಘಂಟಾಘೋಷವಾಗಿ ಮಾಡಲೇಬೇಕಾಗ್ತಂಥ ಮಾತನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಪ್ರತಿನಿತ್ಯನೂ ಹೇಳ್ತಾ ಇದ್ದಾರೆ. ಸೊ ಇದರ ಗಾಂಭೀರ್ಯವನ್ನು ತಾವು ತಿಳ್ಕೊಂಡು ತಾವೆಲ್ಲ ಮುಖಂಡರಿದ್ರಿ. ತಮ್ಮ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿ ಆರಿಸಿ ಬಂದ ರಂಪಯ್ಯ ನಾಯಕರು, ನಾವು ವಿಧಾನ ಪರಿಷತ್ ಸದಸ್ಯರಾಗಿ ಮಂತ್ರಿ ಆಗಿದ್ದೀವಿ. ಶ್ರೀಮಾನ್ ಕುಮಾರ್ ನಾಯಕರು ಇವತ್ತು ಲೋಕಸಭಾ ಸದಸ್ಯರಾದರು. ಅದೇ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರ ಬಂದಿದೆ. ರಾಜ್ಯ ಸರ್ಕಾರ ಬಂದ ಕೂಡಲೇ ನಿಮ್ಗೆ ಯಾರಿಗೂ ನೇರವಾಗಿ ಎಲ್ಲರಿಗೂ ಕಾಂಟ್ರಾಕ್ಟ್ ಸಿಕ್ಕಿರೋದಿಲ್ಲ, ದುಡ್ಡು ಸಿಕ್ಕಿರಲಿಕ್ಕಿಲ್ಲ, ಲಾಭ ಸಿಕ್ಕಿರಲಿಕ್ಕಿಲ್ಲ, ಕೆಲಸ ಆಗಿರಲಿಕ್ಕಿಲ್ಲ. ಆದರೆ ನಿಮ್ಮ ಊರುಗಳಾಗ ನೀವು ಮುಖಂಡರಾಗಿ ತಿರುಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ನಮ್ಮ ಲಿಂಗಪ್ಪ ಬಂದಾನ, ಕಾಂಗ್ರೆಸ್ ಪಾರ್ಟಿ ಗೌರ್ಮೆಂಟ್ ಬಂದ, ನಮ್ಮ ಗೌರ್ಮೆಂಟ್ ಅಂತ ಹೇಳ್ತಾರೆ ಹಳ್ಳ್ಯಾಗ. ಆ ರೀತಿಯಾದಂಥ ಒಂದು ಶಕ್ತಿ, ಧೈರ್ಯ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರಯತ್ನದಿಂದ ಇವತ್ತು 2023ರಲ್ಲಿ ನಮ್ಮ ಸರ್ಕಾರ ಬಂದಿದೆ. ಹಾಗಾಗಿ ಇದನ್ನು ಉಳಿಸ್ಕೊಂಡು ಹೋಗಬೇಕು. ಮತ್ತು ಮುಂದೆ 2028ರಲ್ಲಿ ನಮ್ಮ ಸರ್ಕಾರ ಬರುವಂಥ ಎಲ್ಲ ಆಶೀರ್ವಾದ ನೀವು ನಾವೆಲ್ಲ ಕೂಡಿ ಪ್ರಯತ್ನ ಮಾಡಬೇಕಾಗ್ತದೆ. ಎಲ್ಲಿ ಕಾರ್ಯಕರ್ತರಿರ್ತಾರೋ, ಎಲ್ಲಿ ಪಕ್ಷ ಸಂಘಟನೆ ಇರ್ತದೋ ಅಲ್ಲಿ ಮಾತ್ರ ನಮ್ಮವ್ರು ಆರಿಸಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಾವು ಅಧಿಕಾರದಾಗ ಇದ್ದಂಥವ್ರು ಇರ್ಬೋದು, ಅಧಿಕಾರದಾಗ ಇಲ್ಲಂಥವ್ರು. ಇದರೆಲ್ಲ ಜೊತೆಯಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಂಚಾಯತ್ ರಾಜ್ ಮಿನಿಸ್ಟ್ರ್ ಇಬ್ಬರು ಅನೌನ್ಸ್ ಮಾಡಿದ್ದಾರೆ. ನಾವು ಆಗಸ್ಟ್ನಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ. ಸೆಪ್ಟೆಂಬರ್ ಕೊನೆಗೆ ಅಕ್ಟೋಬರ್ ಫಸ್ಟ್ ವೀಕ್ಗೆ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ 3 ಚುನಾವಣೆಗಳು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡ್ರು. ಈಗಾಗಲೇ ಬ್ಯಾಂಗ್ಳೂರು ಕಾರ್ಪೊರೇಷನು, ಬೇರೆ ಬೇರೆ ಕಾರ್ಪೊರೇಷನ್ಗಳು 7 ಕಾರ್ಪೊರೇಷನ್, 11 ಕಾರ್ಪೊರೇಷನ್ ಇದ್ದಾವೆ. 7 ಕಾರ್ಪೊರೇಷನ್ಗೆ ಈಗಾಗಲೇ ಚುನಾವಣೆಗೆ ಸುಪ್ರೀಂ ಕೋರ್ಟ್ನವರು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಆಗಸ್ಟ್ 31 ಇದು ಕೊನೆಯ ಆದೇಶ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ಕಾರ್ಪೊರೇಷನ್ ಏರಿಯಾ ಎಲ್ಲ ಪ್ರದೇಶಗಳು ಸಹಿತ ಚುನಾವಣೆಗಳಿದೆ. ಇವೆಲ್ಲದಕ್ಕೂ ನಾವು ಅರ್ಹರಾಗಬೇಕಾದ್ರೆ ಈ ಎಲೆಕ್ಷನ್ ಕಾರ್ಡು ಭಾಳ ಮುಖ್ಯ. ಹಾಗಾಗಿ ಮೊನ್ನೆ 1ನೇ ತಾರೀಕಿನಿಂದ ಈಗಾಗಲೇ 2 ದಿವಸ ಮುಗಿದಾಗಿದೆ, ಇನ್ನು 27 ದಿವಸ ಮಾತ್ರ ಇದೆ. ಇದಕ್ಕಾಗಿ ಈಗಾಗಲೇ ನಮ್ಮ ಮುಖಂಡರು ಹೇಳಿದಂತೆ ಆಯಾ ಬೂತ್ಗಳು 286 ಬೂತ್ ಇದೆ ನಮ್ಮಲ್ಲಿ. 2 ಬ್ಲಾಕ್ನಲ್ಲಿ, ಒಂದು ಮಾನ್ವಿ ಬ್ಲಾಕ್ನಲ್ಲಿ 136, 138, ನಮ್ಮ ಸಿರಿವಾರ ಬ್ಲಾಕ್ನಲ್ಲಿ 138, ಎರಡೂ ಸೇರಿ 286. 286ಕ್ಕೆ ಈಗಾಗಲೇ BLA 2 ಈಗಾಗಲೇ BLA 1 ಆಗಿರ್ತಕ್ಕಂಥ ಶಾಸಕರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದು ಎಲೆಕ್ಷನ್ ಕಮಿಷನಲ್ಲಿದೆ. ನಿಮಗಾಗಲೇ ಒಂದು ಅಧಿಕಾರ, ಆ ಬೂತಿನ ಅಧಿಕಾರ ನಿಮಗೆ ಸಿಕ್ಕಿದಂಗೆ ಆಯಿತು. ಏನೋ ಮಾಡಿದ್ರು, ಯಾರೋ ಹೋದ್ರಂತಿಲ್ಲ. ಪ್ರತಿಯೊಬ್ಬರು ನೀವು ಆ ಬೂತ್ನಲ್ಲಿ ಮಾರ್ನಿಂಗ್ ಬೆಳಗ್ಗೆ 8 ಗಂಟೆಯಿಂದ ಅವ್ರು ಪ್ರಾರಂಭ ಮಾಡ್ತಾರೆ. ಈಗ ನಾವು ಬರ್ತಾಯಿದ್ದೀವಿ. ನಮ್ಮ ಸಿದ್ದಿಕಿ ಅವರು ಭಾಳ ತರಬೇತಿ
ಭಾಳ ಚೆಂದಾಗಿ ಮಾತಾಡಿ ಪ್ರತಿಯೊಬ್ಬರಿಗೆ ಕಿವಿಯಲ್ಲಿ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ಉತ್ತಮವಾಗಿ ಈ ಒಂದು ಟ್ರೈನಿಂಗ್ ಬಗ್ಗೆ ಮಾತಾಡಿದರು. ಅದರ ಜೊತೆಗೆ ಲಾಸ್ಟಿಗೆ ನಮ್ಮ ಸಂಸದರಿದ್ದಂಥ ಕುಮಾರ್ ನಾಯ್ಕ ಅವರು ಕೂಡ ಈ ಬಿ ಎಲ್ ಅವರ ಕರ್ತವ್ಯ SIR ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳಿದರು. ಇದರಲ್ಲಿ ನಾವು ಹೆಚ್ಚಿನ ಸ್ಥಿರೀಕರಿಸಿರೋದು ಏನಂದರೆ, ಇವತ್ತು BJP ಅವರು ನಮ್ಮ ಓಟುಗಳನ್ನು ಕದೀತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತು ಕೂಡ ಇಂದಿನ ಚುನಾವಣೆಯಲ್ಲಿ ನಮಗೆ ಕಂಡು ಬಂತು. ಆ ಕದಿಬಾರದು, ನಮ್ಮ ಓಟು ನಮ್ಮಲ್ಲಿ ಇರಬೇಕು, ನಮ್ಮ ಪಕ್ಷದ ನೋಟುಗಳು ನಮ್ಮಲ್ಲಿ ಇರಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಹಿರಿಯರು ಮುಖಂಡರು ರಾಜೀವ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಸೋನಿಯಾ ಗಾಂಧಿಯವರು, ಇನ್ನು ಎಲ್ಲ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರು ಕಲಿತು ಇದಕ್ಕೆ ಕಡಿವಾಣ ಏನು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನೇಮಿಸಿ ಪ್ರತಿ ಬೂತಿನವರೆಗೂ ಹೋಗಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ತಿಳುವಳಿಕೆ ಕೊಟ್ಟು ನಾವು ಒಂದು ಓಟು ಕೂಡ ಕೆಡಲಾದಾಗ ಇವು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಇಲಾಖೆಗಳು 1ರಿಂದ 30ರವರೆಗೆ ನಡೀತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿನ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಾವು ಅಳವಡಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಇದು BL ಅವ್ರದ ಕೆಲಸ ಏನು ಅಂತಕ್ಕಂಥ ರೀತಿ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರೂ ಹೇಳಿದ್ದಾರೆ. ಹೆಚ್ಚಿನ BL ಅವರು ಪ್ರತಿ ಮನೆಗೆ ಹೋಗಿ ವೋಟರ್ಸಿಗೆ ಭೇಟಿಯಾಗಿ ಅವರ ಮುಖಾಂತರದ ಅವರ ವೋಟರ್ ಲಿಸ್ಟ್ ಏನಾಗಿದೆ, ನಮಗೇನು ತೊಂದರೆ ಇದೆ, BL ಅವರು ಬಂದು ನಮಗೆ ಏನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಅವ್ರ ಜೊತೆಗೆ ನೀವು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಮಾಡಿ ಹೆಚ್ಚಿನ ರೀತಿಯಲ್ಲಿ ಓಟು ಕೆಲಸದಲ್ಲಿ ನಮ್ಮದು ಒಂದು ಓಟು ಕೂಡ ಹೋಗದಂತೆ ನಾಳೆ ಚುನಾವಣೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ತೋರಿಸ್ತಕ್ಕಂಥ ಕೆಲಸ ಮಾಡಿದಾಗ ನಮ್ಮ ಸರ್ಕಾರ ಆಗಲಿ, ಇವತ್ತು ನಾವು ಎಲ್ಲರೂ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಉತ್ತಮವಾದಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಇವತ್ತು ಬಡವರಿಗಾಗಿ ಅಕ್ಕಿ ಇವತ್ತು ಅದಕ್ಕೆ ಕಾರಣೀಭೂತರಾದಂಥ ಶ್ರೀಯುತ NS ಬೋಸರಾಜರವರಿಗೂ ಮತ್ತು ಈ ಭಾಗದ ಶಾಸಕರಾದ ಶ್ರೀಯುತ ಹಂಪಯ್ಯ ನಾಯಕರವರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ತಾನೇ ಮಾತನಾಡ್ತಾ ಹೇಳಿದ್ವಿ, ಇದು ಒಂಥರ ಡಿಮಾನಿಟೈಸೇಷನ್ ಇದ್ದಂಗೆ. ನಿಮ್ಮ ಜೇಬಲ್ಲಿ ಇದ್ದಂಥ ಎಲ್ಲ ದುಡ್ಡು 0 ಅಂತ ಹೇಳಿದ್ರೆ, ಅದೇ ರೀತಿ ನೀವೆಲ್ಲರೂ ಯಾವ ವೋಟರ್ಸ್ಗಳಲ್ಲ ಅಂತ ಹೇಳಿ ಒಂದೇ ಹೇಳ್ತಾರೆ. ಯಾವ ರೀತಿ ನನಗೆ ನನ್ನ ಜೇಬಿನಲ್ಲಿ ಇರುವಂಥ ದುಡ್ಡೆಲ್ಲ ಹೋಯ್ತು ಅಂತ ಹೇಳಿದ್ರೆ, ನಾನು ಮೊದಲನೇದಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ 1000 ರೂಪಾಯಿ ನೋಟ್ ತಗೊಳ್ತೀನಿ. ಅದಾದ್ಮೇಲೆ 500 ರೂಪಾಯಿ ನೋಟ್ ಹೋಗ್ಬಿಟ್ಟು ಹೇಳ್ಬೇಕಲ್ಲ, ಇದು 1000 ರೂಪಾಯಿ ನೋಟು, ಇದು ಹಿಂಗೆ ಬಂತು ಹಂಗೆ ಬಂತು, ಇದು ನಂದು ಅಂತ ಹೇಳಿ ತಗೊಳ್ತೀನಿ. ಅದೇ ರೀತಿ 500 ರೂಪಾಯಿ, ಅದಾದ್ಮೇಲೆ 100 ರೂಪಾಯಿ, ಅದಾದ್ಮೇಲೆ 50 ರೂಪಾಯಿ, ಅದಾದ್ಮೇಲೆ 1 ರೂಪಾಯಿ 2 ರೂಪಾಯಿ ನೋಟಿಗೆ ಬಂತು. ನೋಟುಗಳಿಗೆ ಒಂದು ವ್ಯಾಲ್ಯೂ ಇದೆಯೇ ಹೊರತು ನಮ್ಮ ಮನುಷ್ಯರಿಗೆ, ನಮ್ಮ ಓಟ್ಗಳಿಗೆ ಎಲ್ಲ ಒಂದೇ ವ್ಯಾಲ್ಯೂ ಅನ್ನೋದನ್ನ ತಾವು ದಯವಿಟ್ಟು ಅರ್ಥ ಮಾಡ್ತೀವಿ. ಆದರೂ ಕೂಡ ನಮ್ಮ ಸಿಸ್ಟಮ್ನಲ್ಲಿ ನಾವು ಎಷ್ಟು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದೇವೆ, ನಮ್ಗೆ ಇದ್ರ ಬಗ್ಗೆ ಕಲ್ಪನೆ ಎಷ್ಟಿದೆ, ನಾವೆಷ್ಟು ಅನುಕೂಲವಂತರು, ಎಷ್ಟು ಸ್ಥಿತಿವಂತರು, ನಮ್ಮ ಜೊತೆ ಯಾರು ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ, ಎಲ್ಲ ನೋಡಿದ್ರ ಮೇಲೆ ನನಗೇನು ಅನ್ಸ್ತದೆ ಅಂತ ಹೇಳಿದ್ರೆ, ಈ ರೀತಿಯ 1000 ರೂಪಾಯಿ ನೋಟು, 500 ರೂಪಾಯಿ ನೋಟು, 100 ರೂಪಾಯಿ ನೋಟು ಎಲ್ಲ ಹೋಗ್ಬಿಡ್ತವೆ. ಕೊನೆಗೆ ಉಳ್ಕೊಳ್ಳೋ ಯಾವುದು ಅಂತ ಹೇಳಿದ್ರೆ 2 ರೂಪಾಯಿ ನೋಟು ಮತ್ತೆ 1 ರೂಪಾಯಿ ನೋಟು ಮಾತ್ರ. ಅದು ಯಾವುದು ಅಂತ ಹೇಳಿದ್ರೆ ನಾವು, ಅಂದ್ರೆ ನಮ್ಮ ಕಾಂಗ್ರೆಸ್ನ ಯಾರು ಮೂಲಭೂತ ಏನು ನಮ್ಮ ಸಪೋರ್ಟರ್ಸ್ ಇದ್ದಾರೆ, ನಮ್ಮನ್ನು ಬೆಂಬಲ ಮಾಡೋರಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಮಾಡೋರು ಯಾರಿದ್ದಾರೆ, ಅವ್ರು ಮಾತ್ರ ಉಳ್ಕೊಂಡ್ಬಿಡ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಮಂತ್ರ, ಇಡೀ ಬ್ರಿಟಿಷ್ನೇ ಒದ್ದೋಡಿಸಂತ ಶಕ್ತಿಯುಳ್ಳಂತ ಈ ಜನತೆ ಆಗಲೂ ಕೂಡ ಇಷ್ಟು ಕೂಡ ವಿದ್ಯಾಭ್ಯಾಸ ಇರಲಿಲ್ಲ, ಇಷ್ಟು ಕೂಡ ತಿಳುವಳಿಕೆ ಇರಲಿಲ್ಲ, ಇಷ್ಟು ಕೂಡ ಸಂಪತ್ತು ಇರಲಿಲ್ಲ, ಇಷ್ಟು ಕೂಡ ಇರಿಗೇಷನ್ ಇರಲಿಲ್ಲ. ಆದ್ರೂ ಕೂಡ ನಾವು ಒಂದು ಶಕ್ತಿಯಾಗಿ ಸಾಮ್ರಾಜ್ಯಶಾಹಿಯನ್ನೇ ಒದ್ದೋಡಿಸಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಹುನ್ನಾರವನ್ನು ನಾವು ಹುಟ್ಟಡಗಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಶಕ್ತವಾಗಿದೆ ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ.
ಅದನ್ನ ಮಾಡುವ ದಳಪತಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ ನಾನು ನೋಡಿದರೆ ಬಹಳ ಸಂತೋಷ ಆಗ್ತದೆ. ಶಾಲಮ್ನವ್ರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ, ಅದೇ ರೀತಿ ಹೂಲ್ಗೇರಿ ಅವರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಲಿಂಗ್ಸೂರಿನಲ್ಲಿ ಮಾಡ್ತಾ ಇದ್ದಾರೆ. ರಾಮಣ್ಣವ್ರು ಆಗ್ಬೋದು, ರಾಜಶೇಖರ್ ನಾಯ್ಕರವ್ರು ಆಗ್ಬೋದು, ಯಾವ ರೀತಿ ದೇವದುರ್ಗದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ. ನಾನು ಕೇವಲ ಇಲ್ಲಿ ಕಂಡಂತ ನಮ್ಮ ಹಿರಿಯ ನಾಯಕರ ಹೆಸರು ಮಾತ್ರ ಹೇಳ್ತಿದ್ದೀನಿ, ಆದ್ರೆ ಆಯಾ ತಾಲೂಕುಗಳಲ್ಲಿ ನಮ್ಮ ಹಿರಿಯ ನಾಯಕರು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದಲೇ ಮಾತ್ರ ನಾವು ಈ ಒಂದು ಹುನ್ನಾರವನ್ನ, ಈ ಒಂದು ಆಕ್ರಮಣವನ್ನ, ಈ ಒಂದು ಸಾಜಿಷ್ನ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕೂತಿರುವಂತಹ ಬುದ್ಧಿವಂತರಿಗೆ, ರಾಜಕೀಯದಲ್ಲಿ ಮೂರತ್ತು ಮುಡಿಸ್ಕೊಂಡಿರುವಂತವರಿಗೆ ನಮಗೆ ಎಷ್ಟೊಂದು ಸಂಶಯಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕೊಳ್ಳಿ. ನೀವು ಹೊರಗಡೆ ಕೂತಿರುವಂತಹ ಸಾಮಾನ್ಯ ಗೃಹಿಣಿಗಾಗ್ಲಿ, ಸಾಮಾನ್ಯ ಒಬ್ಬ ರೈತರಿಗಾಗ್ಲಿ, ಒಬ್ಬ ಕೂಲಿಕಾರನಿಗಾಗ್ಲಿ ಎಷ್ಟು ಸಂಶಯ ಬರ್ಬೋದು ಇದನ್ನು ತುಂಬಿಸ್ಲಿಕ್ಕೆ. ಅವರ ಹುನ್ನಾರವೇ ಅಷ್ಟು. ಸಂಶಯ ಬರಲಿ, ತಡ ಆಗ್ಲಿ, ಅವ್ರ ವೋಟ್ ಹೋಗ್ಲಿ, ಅದಾದ್ಮೇಲೆ ಒಂದು ಎಲೆಕ್ಷನ್ ನಡೆದ್ಬಿಡ್ಲಿ, ನಾವು ಬಂದ್ಬಿಡೋಣ ಅಧಿಕಾರಕ್ಕೆ ಅನ್ನೋದು ಅವರ ಒಂದು ಕೃತ್ಯ. ಅದನ್ನ ಮಾಡಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಎಲ್ಲೆಲ್ಲಿ ಬಿಹಾರದಲ್ಲಿ ಸಕ್ಸಸ್ಫುಲ್ ಆದರು, ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲೂ ಸಕ್ಸಸ್ಫುಲ್ ಆದರು. ಗೆದ್ದಂತಹ ಭಾಜಪಗೂ ಸೋತಂತಹ ಟಿಎಂಸಿಗೂ ಇದ್ದಂತಹ ಒಟ್ಟು ಅಂತರ 34 ಲಕ್ಷ ಮತಗಳು ಮಾತ್ರ. ಪಶ್ಚಿಮ ಬಂಗಾಳ ರಾಜ್ಯ ನಮಗಿಂತ ಬಹಳ ದೊಡ್ಡ ರಾಜ್ಯ, ಕರ್ನಾಟಕಕ್ಕಿಂತ ಬಹಳ ದೊಡ್ಡದು, ಜನಸಂಖ್ಯೆ ದೊಡ್ಡದಾಗಿದೆ. ಗೆದ್ದಂತವರೆಗೂ ಸೋತಂತವರೆಗೂ ಇದ್ದಂತ ವ್ಯತ್ಯಾಸ ಕೇವಲ 34 ಲಕ್ಷ ಓಟುಗಳು. ಆ ಒಂದು ಸ್ಲೈಡ್ಗೆ ಬಂದ್ರೆ ಗೊತ್ತಾಗ್ತದೆ 90 ಲಕ್ಷ. ಇನ್ನು ಕಾರ್ಯಾಗಾರದಲ್ಲಿ ಎಸ್ಐಆರ್ ಪ್ರಕ್ರಿಯೆ, ಮತದಾರ ನೋಂದಣಿ, ತಿದ್ದುಪಡಿ ಹಾಗೂ ಬಿಎಲ್ಎಗಳ ಜವಾಬ್ದಾರಿಗಳ ಕುರಿತು ವಿವರವಾಗಿ ಮಾಹಿತಿ ಕೊಡಲಾಗಿದೆ. ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಬಿಎಲ್ಎಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.